ನಮಸ್ಕಾರ ಬಂಧುಗಳೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ, ಪ್ರೋತ್ಸಾಹಿಸಿ. ಸಂವೇದನಾರಹಿತ ಸರ್ಕಾರಗಳಿಂದ ಮತ್ತೆ ಮತ್ತೆ ಮೋಸ. ಸೂಕ್ತ ಪರಿಹಾರಕ್ಕೆ ಆಗ್ರಹಿಸಿ ಜೂನ್ 18ಕ್ಕೆ ಬಳ್ಳಾರಿ ಬಂದ್ಗೆ ನಿರ್ಧಾರ. ಮುಖಂಡ ಯು ಬಸವರಾಜ. ಬಳ್ಳಾರಿ ಜಿಲ್ಲೆಯ ಕುಡಿತೀನಿ ಭೂ ಸಂತ್ರಸ್ತ ರೈತ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲು ಮುಂದಾಗಿದ್ದಾರೆ. ಈ ಬಗ್ಗೆ ಬಳ್ಳಾರಿಯ ಡಿಸಿ ಆವರಣದಲ್ಲಿರುವ ಪತ್ರಿಕಾ ಭವನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರುಗಳು, ಜೂನ್ 18ಕ್ಕೆ ಬಳ್ಳಾರಿ ಬಂದ್ಗೆ ಕರೆ ನೀಡಲಾಗಿದೆ ಎಂದು ತಿಳಿಸಿದರು. ಕರ್ನಾಟಕ ಪ್ರಾಂತ ಸಂಘದ ರಾಜ್ಯಾಧ್ಯಕ್ಷ ಯು ಬಸವರಾಜ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಸಿದ್ದರಾಮಯ್ಯ ಸೇರಿದಂತೆ 3-4 ಸರ್ಕಾರಗಳು ಬಂದು ಹೋದರೂ ಕುಡಿತೀನಿ ಭಾಗದ 7 ಹಳ್ಳಿಗಳ ರೈತರಿಗೆ ದ್ರೋಹವೆಸಗಿವೆ, ಮಹಾ ಮೋಸ ಮಾಡಿವೆ. ಇದೊಂದು ಬಹುದೊಡ್ಡ ಸ್ಕ್ಯಾಮ್ ಎಂದು ಕಟುವಾಗಿ ಟೀಕಿಸಿದರು. ಅದರಲ್ಲೂ ಯಡಿಯೂರಪ್ಪನವರ ಸರ್ಕಾರ, ಬಳ್ಳಾರಿಯವರೇ ಆದ ಜನಾರ್ದನ ರೆಡ್ಡಿ ತುಂಬಾ ಅನ್ಯಾಯ ಮಾಡಿದರೆಂದು ಆರೋಪಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರುಗಳು, ಕನ್ನಡಪರ ಸಂಘಟನೆಗಳ ನಾಯಕರುಗಳು ಭಾಗವಹಿಸಿ ಮಾತನಾಡಿದರು. ಸರ್ಕಾರಗಳು ರೈತರ ವಿಷಯದಲ್ಲಿ ತೋರುತ್ತಿರುವ ನಿಷ್ಕಾಳಜಿಯನ್ನು ಎಳೆಯಾಗಿ ತೆರೆದಿಟ್ಟರು. ಭೂಸ್ವಾಧೀನ ಪ್ರಕರಣದಲ್ಲಿ ರೈತರಿಗೆ ನೀಡಲಾಗುತ್ತಿರುವ ಪರಿಹಾರ ಮೊತ್ತ ನ್ಯಾಯಸಮ್ಮತವಾಗಿಲ್ಲ, ನ್ಯಾಯಯುತವಾದ ಭೂಬೆಲೆ ನೀಡಬೇಕೆಂದು ಆಗ್ರಹಿಸಿದರು. ಜಿಲ್ಲಾ ನ್ಯಾಯಾಲಯದ ಆದೇಶದಂತೆ 1.10 ಕೋಟಿ ಪರಿಹಾರ ನಿಗದಿಪಡಿಸಿದ್ದರೂ ಸರ್ಕಾರಗಳು ತಾರತಮ್ಯ ನಡೆಸುತ್ತಾ ಬಂದಿವೆ ಎಂದರು. ಸಂತ್ರಸ್ತರ ನೋವಿಗೆ ಸ್ಪಂದಿಸದ ಸರ್ಕಾರಗಳ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಆದ್ದರಿಂದ ಈ ಸಂಬಂಧ ಅನಿವಾರ್ಯವಾಗಿ ಬಳ್ಳಾರಿ ಬಂದ್ಗೆ ಮುಂದಾಗಬೇಕಿದೆ ಎಂದು ಯು ಬಸವರಾಜ ಹೇಳಿದರು. ಬಳ್ಳಾರಿ ಜಿಲ್ಲೆಯ ಮತ್ತು ಬಳ್ಳಾರಿ ನಗರದ ರೈತರು, ವರ್ತಕರು, ವಿವಿಧ ಸಂಘ ಸಂಸ್ಥೆಗಳು, ನಾಗರಿಕರು ಸ್ವಯಂ ಪ್ರೇರಿತರಾಗಿ ಬಂದ್ಗೆ ಬೆಂಬಲ ನೀಡುವಂತೆ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಜಂಗ್ಲಿ ಸಾಬ್, ಜೆ ಸತ್ಯಬಾಬು, ರಮೇಶ್, ಜಾಣಪ್ಪ, ಆನಂದ, ಅಕ್ಕಿ ಕೃಷ್ಣಪ್ಪ, ಹುಸೇನಪ್ಪ ಸೇರಿದಂತೆ ಸಿಐಟಿಯು, ಎಐಟಿಯುಸಿ, ಎಐಯುಟಿ, ಕರ್ನಾಟಕ ಪ್ರಾಂತ ಸಂಘ, ಕಾರ್ಮಿಕ ಸಂಘಟನೆಗಳ ಮುಖಂಡರುಗಳು, ಕನ್ನಡಪರ ಸಂಘಟನೆಯ ಪ್ರತಿನಿಧಿಗಳು, ರೈತ ಮಹಿಳೆಯರು ಭಾಗವಹಿಸಿದ್ದರು. ಭೂಮಿಯ ಹಕ್ಕಿನ ಕಲಾಮಲ್ಲಿ ಅವರ ಹೆಸರುಗಳನ್ನು ತೆಗೆದು ಎಐಡಿಬಿ ಅಂತೇಳಿ ಬದಲಾವಣೆ ಮಾಡುತ್ತಿದ್ದು, ಈ ರೀತಿಯಲ್ಲಿ ಸರ್ಕಾರ ಬಲವಂತ ಮುಂಚೆನಿಂದ ಅಲ್ಲಿಂದ ಇದರಲ್ಲಿ ನಾವು 2-3 ಕಾರಣದಿಂದ ಹೋರಾಟ ಮಾಡ್ತೇವೆ. ಒಂದು, ನಾವು ಯಾರೂ ಕೂಡ ಸರ್ಕಾರಕ್ಕೆ ಭೂಮಿ ಕೊಡುತ್ತಿಲ್ಲ ಅಂತ ಹೇಳಿದ್ರು, ಕೈಗಾರಿಕೆ ಸ್ಥಾಪನೆ ಆಗುವುದು ನಾವು ಸರ್ಕಾರಕ್ಕೆ ನಮ್ಮ ಉದ್ದೇಶ ಎರಡೇ. ಒಂದು, ಸರ್ಕಾರದ ಮಾನದಂಡದ ಪ್ರಕಾರ ನಮಗೆ ಒಂದು ನ್ಯಾಯವಾದಂಥ ಭೂಬೆಲೆಯನ್ನು ಕೊಡಬೇಕು, ಎರಡನೇದು ಉದ್ಯೋಗ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಆದರೆ ಆರಂಭದಲ್ಲಿ ನಮಗೆ ಆಸೆ ಹುಟ್ಟಿದ ಹಾಗೆ ಒಳ್ಳೆ ಭೂಬೆಲೆ ಸಿಗುತ್ತೆ ಮತ್ತು ಅದೇ ರೀತಿಯಲ್ಲಿ ಉದ್ಯೋಗ ಸಿಗುತ್ತೆ ಅನ್ನುವಂಥ ಒಂದು ಆಶಯವನ್ನು ಸರ್ಕಾರ, ಮಂತ್ರಿಗಳು, ಶಾಸಕರು, ಬಹುತೇಕ ರಾಜಕೀಯ ಪಕ್ಷಗಳ ಮುಖಂಡರು ನಮಗೆ ಅಂದಾಜು ಮಾಡಿ 13,000 ಎಕರೆಗೆ 1 ಕೋಟಿ ರೂಪಾಯಿ ನಿಮಗೆ ನಷ್ಟ ಆಗಿದೆ ಅಂದರೆ 13,000 ಕೋಟಿ ನಷ್ಟ ಆಗಿದೆ. 2 ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ಲೆಕ್ಕ ಹಾಕಿದರೆ 26,000 ಕೋಟಿ ರೂಪಾಯಿ ನಷ್ಟ ಆಗಿದೆ. ಇಷ್ಟೊಂದು ದೊಡ್ಡ ಪ್ರಮಾಣದ ಹಗರಣ ಇದೆ. ಬಿಜೆಪಿ ಗವರ್ನಮೆಂಟು, ಅದರಲ್ಲೂ ಕೂಡ ಜನಾರ್ದನ್ ರೆಡ್ಡಿ ಅವರಿದ್ದಾಗ ಈ ರೀತಿ ಭೂಬೆಲೆಯಲ್ಲಿ ಮೋಸ ಮಾಡಿ ನಮ್ಮ ರೈತರಿಗೆ ಮೋಸ ಮಾಡಿರ್ತಕ್ಕಂಥದ್ದು. ಅಲ್ಲಿಂದ ಇಲ್ಲಿವರೆಗೆ ಎಲ್ಲ ಸರ್ಕಾರಗಳು ಆ ಮೋಸವನ್ನು ಪರಿಶೀಲನೆ ಮಾಡೋಕ್ಕೂ ತಯಾರಿಲ್ಲ, ಅದರ ಮೇಲೆ ಕ್ರಮ ವಹಿಸೋಕ್ಕೂ ತಯಾರಿಲ್ಲ, ಅಥವಾ ನಮ್ಗೆ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸೋಕ್ಕೂ ತಯಾರಿಲ್ಲ, ಅದನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲರೂ ಒಂದೇ ಅನ್ನುವಂಥ ಒಂದು ಅಭಿಪ್ರಾಯಕ್ಕೆ ಬಂದು ಈ ಹೋರಾಟಕ್ಕೆ ಹೊರಟಿದ್ದೀವಿ.
ಎಲ್ಲ ನಾಗರಿಕರು ಪೂರ್ಣ ಪ್ರಮಾಣದಲ್ಲಿ ನಮಗೆ ಬೆಂಬಲವನ್ನು ಕೊಟ್ಟು ಅವತ್ತಿನ ಮುಷ್ಕರವನ್ನು ಸ್ವಯಂ ಪ್ರೇರಿತ ಬಂದನ್ನು ಅತ್ಯಂತ ಯಶಸ್ವಿ ಮಾಡಬೇಕು ಅಂತ ನಾವು ಸಿಗಬೇಕು ಅಂತೇಳಿ ನಾವು ಮೆಮೊರಂಡಮ್ ಕೊಟ್ಟಿದ್ವಿ. ಆದರೆ ಅವರು 8 ಲಕ್ಷ 12 ಲಕ್ಷ 14 ಲಕ್ಷ ಅಂತೇಳಿ 3 ಥರದ ಬೆಲೆಯನ್ನು ನಿಗದಿ ಮಾಡಿದಾಗ ಬಹುತೇಕ ರೈತರು ಎಷ್ಟೊಂದು ನಿರಾಸೆ ಹೊಂದಿದರು, ಎಷ್ಟೊಂದು ಅವರು ಹತಾಶರಾದರು ಅಂತ ಹೇಳಿದ್ರೆ ತೀವ್ರತರವಾಗಿ ಘೋಷಣೆ ಕೂಡಿ ಆ ಸಭೆಯನ್ನು ಬಾಯ್ಕಾಟ್ ಮಾಡಿ ಹೊರಗಡೆ ಬಂದು, ಭೂಬೆಲೆ ನಿಗದಿ ಸಭೆಯನ್ನು ಬಾಯ್ಕಾಟ್ ಮಾಡಿ ಹೊರಗಡೆ ಬಂದು ಅದನ್ನು ಮತ್ತಿದ್ದಂಥ ಜಿಲ್ಲಾಧಿಕಾರಿಗಳು ರೈತರು ಯಾರು ಒಪ್ಪಿಲ್ಲ ಅಂತೇಳಿ ದಾಖಲಾತಿ ಸಮೇತ ಕೊಟ್ಟಿದ್ದಾರೆ. ಅದು ದಾಖಲಾತಿ ಅಂತ ಇದೆ. ಅದಾದ ಮಾರನೇ ದಿವಸ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಬಹಳ ದೊಡ್ಡ ರಸ್ತೆತರ ಚಳವಳಿಯನ್ನು ಕೂಡ ಅವತ್ತು ನಾವು ನಡೆಸಿದ್ವಿ. ಇದೆಲ್ಲ ಚರಿತ್ರೆ. ಇಲ್ಲಿ ಇಲ್ಲಿವರೆಗೆ ನಾವು ಕೇಳ್ತಾ ಇರೋದು ಏನಂತ ಹೇಳಿದ್ರೆ, ಒಂದು ಸ್ಪಷ್ಟವಾಗಿ ಹೇಳ್ತಾ ಇದ್ವಿ, 8 ಲಕ್ಷ 12 ಲಕ್ಷ 14 ಲಕ್ಷ ಅಂತೇಳಿ ಆರ್ಸೆಲರ್ ಮಿತ್ತಲ್ ಕಂಪ್ನಿಗೆ ಅದಾದ ಒಂದು 3 ತಿಂಗಳಿಗೆ ಬ್ರಾಹ್ಮಣಿ ಸ್ಟೀಲ್ಸ್ಗೆ ದರ ಕಟ್ಟಿದ್ರು. ಅದು ಪಕ್ಕದಲ್ಲಿರುವಂಥ ಜಮೀನುಗಳಿಗೆ 5 ಲಕ್ಷ 6 ಲಕ್ಷ 8 ಲಕ್ಷ ಅಂತ ಅದು ಇನ್ನೂ ದೊಡ್ಡ ಅನ್ಯಾಯ. ಸೊ ಅದಾದ ನಂತರ ಮತ್ತೆ 3ನೇ ಇದಕ್ಕೆ NMDC ಅವರ ಭೂಸ್ವ ದಿನಕ್ಕೆ 24 ಲಕ್ಷ ಅಂತೇಳಿ ಕಟ್ಟಿದ್ದಾರೆ. ಸೊ ಒಟ್ಟು ಪ್ರಕ್ರಿಯೆ ಎಲ್ಲವೂ ಕೂಡ ಎಷ್ಟೊಂದು ದೋಷಯುತವಾಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟು ಜಿಲ್ಲಾ ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ಹೇಳಿದೆ. ಜಿಲ್ಲಾ ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ಹೇಳಿದೆ ಏನಂತ ಹೇಳಿದ್ರೆ, ಈ ಜಮೀನುಗಳಿಗೆ ಕನಿಷ್ಠ ಬೆಲೆ ಅಂತಕ್ಕಂಥದ್ದು ಕನಿಷ್ಠ ಬೆಲೆ ಅಂತಕ್ಕಂಥದ್ದು 30,20,270 ರೂಪಾಯಿ ಅಂತೇಳಿ ಹೇಳಿ ಜಿಲ್ಲಾ ನ್ಯಾಯಾಲಯ. ಇದನ್ನು ನಾವು ಗಮನಿಸಿದ್ರೆ 5 ಲಕ್ಷ ತಗೊಂಡವರಿಗೆ ಕನಿಷ್ಠ ಬೆಲೆಯ ಎಷ್ಟು 6ನೇ 1 ಭಾಗ ಮಾತ್ರ ಸಿಕ್ಕಿರೋದು. ಅದೇ ರೀತಿಯಲ್ಲಿ 8 ಲಕ್ಷ ರೂಪಾಯಿ ತಗೊಂಡಂಥ ರೈತರಿಗೆ ಕನಿಷ್ಠ ಬೆಲೆಯ 5ನೇ 1 ಭಾಗ ಮಾತ್ರ ಸಿಕ್ಕಿರ್ತಕ್ಕಂಥದ್ದು. ಅಂದರೆ ಒಂದು ಜಿಲ್ಲಾ ನ್ಯಾಯಾಲಯ ಪರಿಶೀಲನೆ ಮಾಡಿ ಸರ್ಕಾರ ಇವತ್ತೇನು ಭೂಬೆಲೆ ನಿಗದಿ ಮಾಡಿದೆ ಅದಕ್ಕೂ ಮತ್ತು ವಾಸ್ತವಿಕವಾಗಿ ಭೂಬೆಲೆಗೂ ಭಾಳ ವ್ಯತ್ಯಾಸ ಇದೆ ಅಂತೇಳಿ ದಾಖಲಾತಿ ಮಾಡಿದ್ದಾರೆ. ಜಡ್ಜ್ಮೆಂಟಲ್ಲಿ ದಾಖಲಾತಿ ಮಾಡಿದ್ದಾರೆ. ಮಾತ್ರ ಅಲ್ಲ, 30,20,270 ರೂಪಾಯಿ ಕನಿಷ್ಠ ಬೆಲೆ ಈ ಭೂಮಿಗೆ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಇದಕ್ಕೂ ನಾವು ತೆಗೆದುಕೊಂಡಿರೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಅದನ್ನು ನಾವು ಕೇಳ್ತಾ ಇದ್ದೀವಿ. ಒಂದು. ಎರಡನೇದು, ಅವರು ಕಟ್ಟಿರ್ತಕ್ಕಂಥ ಬೆಲೆ ಏನಿದೆ 8 ಲಕ್ಷ ಈ ಥರದ್ದು, ಅದರಲ್ಲಿ ಮೋಸ ಇದೆ ಅಂತೇಳಿ ನಾವು ಅವತ್ತಿನಿಂದ ಹೋರಾಟ ಮಾಡ್ತಾ ಇದ್ದೀವಿ. ಹೌದು, ಅದರಲ್ಲಿ ಮಾನದಂಡಗಳನ್ನು ಅನುಸರಿಸಿಲ್ಲ ಅಂತೇಳಿ ಜಿಲ್ಲಾಧಿಕಾರಿಗಳೇ ಸ್ವತಃ ಒಪ್ಪಿಕೊಂಡಿದ್ದಾರೆ. ನಮ್ಮ ಹತ್ರ ದಾಖಲಾತಿಗಳ ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಮಾನದಂಡಗಳನ್ನು ಅನುಸರಿಸ್ತೇನೆ ಅಧಿಕಾರಿಗಳ ಮೇಲೆ ಒತ್ತಡ ಏರಿ ಅತ್ಯಂತ ಕಳಪೆ ಭೂಬೆಲೆ ಬರುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಆಮೇಲಾಗಿ ಇವತ್ತು ಭೂಬೆಲೆ ನಿಗದಿ ಮಾಡಿದ್ದು. ಅದನ್ನು ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ. ಏನಂದರೆ ಭಾಳ ಜನ ಕಡಿಮೆ ಬೆಲೆ ಕೊಟ್ಟರೆ ಅಂತ ಅಂತಾರೆ. ನಾವು ಹೇಳಿದ್ದೀವಿ, ಕಡಿಮೆ ಬೆಲೆಯನ್ನು ನಾವು ಕೊಟ್ಟಾರ ಅಂತ ಹೇಳ್ತಾ ಇಲ್ಲ, ಅಥವಾ ಹೆಚ್ಚು ಬೆಲೆ ಕೊಡ್ರಿ ಅಂತ ನಾವು ಹೇಳ್ತಾ ಇಲ್ಲ. ನಾವು ಹೇಳ್ತಾ ಇರೋದೇನೆಂದರೆ, ಸರ್ಕಾರದ ಮಾನದಂಡವನ್ನು ಉಲ್ಲಂಘನೆ ಮಾಡಿ ಒಂದು ಮೋಸ ಮಾಡಿದ್ದಾರೆ. ಅದಕ್ಕೆ ನಾವು ಮೋಸದ ಬೆಲೆ ಅಂತ ಹೇಳ್ತೀವಿ. ನಾವು ಹೆಚ್ಚು ಬೆಲೆ ಕೇಳ್ತಾ ಇಲ್ಲ. ಸರ್ಕಾರದ ಮಾನದಂಡದ ಆಧಾರದಲ್ಲಿ ನೀವು ಬೆಲೆಯನ್ನು ನಿಗದಿ ಮಾಡಿ ಅಂತ ಅವತ್ತಿನಿಂದ ಹೋರಾಟ ಮಾಡ್ತಾರೆ. ಎರಡು ಮುಖ್ಯವಾದಂಥ ಅಂಶಗಳು ನಾವು ಗಮನಿಸ್ತೀವಿ. ಎರಡು ಮುಖ್ಯವಾದಂಥ ಅಂಶ. ಸೊ ಹೀಗಾಗಿ ಅಲ್ಲಿಂದ ಇಲ್ಲಿವರೆಗೆ ಹೋರಾಟ ಮಾಡ್ತಾ ಬಂದಿದ್ವಿ. 4 ಸರ್ಕಾರಗಳು ಈ ನಡುವೆ ಬಂದಿದೆ. ಸಿದ್ದರಾಮಯ್ಯನವರು 2 ಸರ್ಕಾರ, ಅದೇ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಸರ್ಕಾರ, ಯಡಿಯೂರಪ್ಪನವ್ರದ್ದು ಒಂದು ಸರ್ಕಾರ. ಯಡಿಯೂರಪ್ಪನವ್ರ ಸರ್ಕಾರನೇ ಈ ಅವಾಂತರವನ್ನು ಸೃಷ್ಟಿ ಮಾಡಿದ್ದು. ಯಡಿಯೂರಪ್ಪ, ಎಸ್ ನಿರಾಣಿ, ಜನಾರ್ದನ್ ರೆಡ್ಡಿ. ಅವತ್ತು ಜನಾರ್ದನ್ ರೆಡ್ಡಿ ಅವರು ಉತ್ತಂಗದಲ್ಲಿ ಬಳ್ಳಾರಿ ಜಿಲ್ಲೆ ತುಂಬ ಕುಖ್ಯಾತಿಯನ್ನು ಪಡ್ಕೊಂಡಿದೆ. ಅಂಥ ಸಂದರ್ಭದಲ್ಲಿ ಇದು ಕೂಡ ಘಟನೆ ನಡೆದಿರೋದು. ಸೊ ಅದಾದ ನಂತರ ಬಂದಂಥ ಎಲ್ಲ ಸರ್ಕಾರಗಳಿಗೂ ಮತ್ತು ಆ ಸರ್ಕಾರದ ಜೊತೆಯಲ್ಲೂ ಮಾತುಕತೆ ಮಾಡಿದ್ದೆ ನಾವು.
ಯಡಿಯೂರಪ್ಪ ಸರ್ಕಾರದ ಜೊತೆಯಲ್ಲೂ ಮಾತಾಡಿದ್ದೀವಿ. ಶ್ರೀರಾಮುಲುವರೇ ಕರೆದು 2 ಸಾರಿ ಮಾತುಕತೆಗೆ ಪ್ರಯತ್ನ ಮಾಡಿದರು. ಜನಾರ್ದನ್ ರೆಡ್ಡಿ ಅವರು ಮನೆಯಲ್ಲಿ ಕೂರಿಸ್ಕೊಂಡು ಒಂದು ಮಾತುಕತೆ ಮಾಡಿದರು. ಬೇರ್ಪಡಿಲ್ಲ. ಅದಾದ ನಂತರ ಬಂದಂಥ ಎಲ್ಲ ಸರ್ಕಾರ, ಕುಮಾರಸ್ವಾಮಿ ಅವರ ಸರ್ಕಾರ ಬರೋದಕ್ಕಿಂತ ಮುಂಚೆ ಅವನು ಪಾದಯಾತ್ರೆ ಮಾಡಿದ್ವಿ. ಸ್ವತಃ ದೇವೇಗೌಡರೇ ಆ ಪಾದಯಾತ್ರೆಯನ್ನು ಉದ್ಘಾಟನೆ ಮಾಡಿದ್ರು ಬೆಂಗಳೂರಲ್ಲಿ. 3,000 ಜನ ಸೇರಿದ್ರು. ಅದರ ಅವರದೇ ಸರ್ಕಾರ ಬಂದಾಗ ನನ್ನನ್ನು ಯಾರೇ ಆಗಿದ್ರು ಅವತ್ತಲ್ಲಿ ಬಂದು ನ್ಯಾಯ ಸಿಗಬೇಕು ನಿಮಗೆ ಅಂತೇಳಿ ಬೆಂಬಲ ಕೊಟ್ಟವರು ಅವರದೇ ಸರ್ಕಾರ ಇದ್ದಾಗ ಅವರು ಪ್ರಯತ್ನಿಸಿದ್ರು. ಅದಾದ ನಂತರ ಸಿದ್ದರಾಮಯ್ಯನವರ ನೇತೃತ್ವದ 2 ಸರ್ಕಾರಗಳು ಬಂದು ಸಿದ್ದರಾಮಯ್ಯನವರು 2 ಸಾರಿ, ಒಂದು ಸಾರಿ ಬೆಳಗಾವಿಯಲ್ಲಿ, ಒಂದು ಸಾರಿ ಬೆಂಗಳೂರಲ್ಲಿ ಮಾತುಕತೆ ಮಾಡಿದರು. ಭಾಳ ಅನುಕಂಪ ತೋರಿಸಿದ್ರು. ನೀವು ಅದನ್ನು ಪರಿಶೀಲನೆ ಮಾಡಿದ್ರಿ, ನಿಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ರಿ ಅಂತ ಹೇಳಿದ್ರು. ಅವರು ಏನು ಮಾಡಲಿಲ್ಲ. ಈಗ ಸಿದ್ದರಾಮಯ್ಯನವರ ಗೌರ್ಮೆಂಟ್ನಲ್ಲಿರ್ತಕ್ಕಂಥ ನಮ್ಮ MB ಪಾಟೀಲರು ಹೇಗೆ BJP ಗೌರ್ಮೆಂಟ್ ಮಾಡಿದಂಥ ಭೂಬೆಲೆಯನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅಂದರೆ, ನೀವು ಕನ್ಸಲ್ಟ್ ಕೊಟ್ಟಿದ್ದೀರಿ, ನೀವು ಒಪ್ಪಂದದ ಬೆಲೆ ತಗೊಂಡಿದ್ದೀರಿ. ಆದರೆ ಜಿಲ್ಲಾ ನ್ಯಾಯಾಲಯ ಹೇಳ್ತದೆ ಒಪ್ಪಂದದ ಬೆಲೆ ಅಂತಕ್ಕಂಥದ್ದು ಎಷ್ಟು ಕಳಪೆ ಇದೆ, ಎಷ್ಟೊಂದು ಅನ್ಯಾಯದಿಂದ ಕೂಡಿದೆ ಅಂತ ಜಿಲ್ಲಾ ನ್ಯಾಯಾಲಯ ಹೇಳ್ತದೆ. ನಾವು ಹೇಳ್ತಾ ಇದ್ದೀವಿ, ನೀವು ಯಾವುದು ಒಪ್ಪಂದದ ಬೆಲೆ ಅಂತ ತಿಳಿತೀರಿ, ಅದರಲ್ಲಿ ಸರ್ಕಾರ ಮಾನದಂಡವನ್ನು ಅನುಸರಿಸಿಲ್ಲ, ಮೋಸ ಮಾಡಿದ್ದಾರೆ ಅಂತ ಅವರು ಗಮನಿಸ್ತಾರೆ. 2ನೇದು, ಜಿಲ್ಲಾ ನ್ಯಾಯಾಲಯ ಕನಿಷ್ಠ ಬೆಲೆ ಇಷ್ಟು ಬಾಳುತ್ತೆ, ಇದು ಈ ಭೂಮಿ ಇಷ್ಟು ಬಾಳುತ್ತೆ ಕನಿಷ್ಠ ಅಂತ ಸ್ಪಷ್ಟವಾಗಿ ಹೇಳಿದೆ. 3ನೇದು, ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಒಪ್ಕೊಂಡಿರ್ತಕ್ಕಂಥದ್ದು ಏನಂದರೆ, ಯಾವುದೇ ಒಂದು ಕೈಗಾರಿಕೆಗೆ ಸ್ವಾಧೀನ ಮಾಡಿದ್ರೆ ಅದಕ್ಕೆ 3-4 ಬೆಲೆ ಎಲ್ಲ ಕಟ್ಟಬೇಕಾಗಿರೋದು, ಒಂದೇ ಬೆಲೆ ಕಟ್ಟಬೇಕು ಅಂತ ಹೇಳಿದೆ. ಇವರು 3 ಬೆಲೆಗಳನ್ನು ಕಟ್ಟಿದೆ. ಇಷ್ಟೊಂದು ಅಕ್ರಮ ಅನ್ಯಾಯ ನಡೆದರೂ ಕೂಡ ಈ ಸರ್ಕಾರಗಳು ತುಳಿಗಳಲ್ಲಿ ಕಟ್ತಾ ಇಲ್ಲ. ಸ್ವತಃ MB ಪಾಟೀಲರು ನೀವು ಮಾತೆತ್ತಿದರೆ ಕನ್ಸಲ್ಟ್ ಮಾಡಿದಿರಿ, ಕನ್ಸಲ್ಟ್ ಮಾಡಿದ್ರೆ ಆ ಕನ್ಸಲ್ಟ್ ಬೆಲೆನೇ ಮೋಸದ್ದು ಅಂತ ನಾವು ಹೇಳ್ತಾ ಇದ್ದೀವಿ. ಹೀಗಾಗಿ ನಮಗೆ ಬೇರೆ ವಿಧಿ ಇಲ್ಲದೇ ನಾವು ಸರ್ಕಾರ, ಎಲ್ಲ ಸರ್ಕಾರಗಳು ಒಂದೇ ನಿಲುವನ್ನು ತಾಳ್ತಾ ಇದ್ದರು. ಕಾಂಗ್ರೆಸ್ಸು, BJP, JDS ಹೆಚ್ಚು ಕಡಿಮೆ ಒಂದೇ ನಿಲುವನ್ನು ತಾಳ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಹೋರಾಟವನ್ನು ತೀವ್ರಗೊಳಿಸಬೇಕು ಅಂತೇಳಿ ನಿರ್ಧಾರ ಮಾಡಿ ನಾವೆಲ್ಲ 7 ಹಳ್ಳಿಗಳ ರೈತರು ಮತ್ತು ಅದೇ ರೀತಿಯಲ್ಲಿ ಸುಮಾರು 20ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ನಾವು ಸೇರಿಬಿಟ್ಟು ಒಂದು ತೀರ್ಮಾನ ಮಾಡಿದ್ವಿ. ನಾಳೆ 18ನೇ ತಾರೀಕು ಬಳ್ಳಾರಿ ಜಿಲ್ಲೆಯಾದ್ಯಂತ ಒಂದು ಸಾರ್ವತ್ರಿಕ ಮುಷ್ಕರ, ಸ್ವಯಂ ಪ್ರೇರಿತ ಬಂದ್ ಮತ್ತು ಹರತಾಳವನ್ನು ನಡೆಸಬೇಕು ಅಂತೇಳಿ ಅಭಿಪ್ರಾಯಪಟ್ಟಿದ್ದೀವಿ. ಅದಕ್ಕೆ ಬಳ್ಳಾರಿ ನಗರದ ಎಲ್ಲ ನಾಗರಿಕರು, ಸಂಘ ಸಂಸ್ಥೆಗಳ ಬೆಂಬಲವನ್ನು ಕೂಡ